ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನೆಲ್. ಇತ್ತೀಚೆಗೆ ತುಂಬ ಜನರು ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಕೆಲವರು ಹವ್ಯಾಸವಾಗಿ ಮಾಡ್ತಾ ಇದ್ರೆ, ಇನ್ನು ಕೆಲವರು ವ್ಯಾವಹಾರಿಕವಾಗಿ ಮಾಡ್ತಾ ಇದ್ದಾರೆ. ಈ ಮಲ್ಲಿಗೆ ಕೃಷಿಯಲ್ಲಿ ಆಗಾಗ ಏನಾದರೂ ಒಂದು ಸಮಸ್ಯೆಗಳು ಎದುರಾಗ್ತಾ ಇರ್ತದೆ. ಆ ಸಮಸ್ಯೆಗಳನ್ನು ಎದುರಿಸುತ್ತಾ ನಾವು ಅದಕ್ಕೆ ಪರಿಹಾರವನ್ನು ಹುಡುಕಿಕೊಳ್ಳುತ್ತಾ ಈ ಮಲ್ಲಿಗೆ ಕೃಷಿಯನ್ನು ಮುಂದುವರಿಸಬೇಕಾಗ್ತದೆ. ನಾನು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ ಸಾಧಾರಣ 2.5 ವರ್ಷಗಳಾಗ್ತಾ ಬಂತು. ಆಗಾಗ ಏನಾದರೂ ಒಂದು ಸಮಸ್ಯೆಗಳು ಬರ್ತದೆ, ಗಿಡಗಳಿಗೆ ಏನಾದರೂ ರೋಗಗಳು ಬರ್ತದೆ, ಗಿಡಗಳಲ್ಲಿ ಹುಳಗಳು ಬರ್ತದೆ, ಗಿಡಗಳಲ್ಲಿ ಹೂಗಳು ಆಗದೇ ಇರುವುದು, ಹಾಗೆ ಗಿಡಗಳಲ್ಲಿ ಚಿಗುರು ಬರದೇ ಇರುವುದು, ಗಿಡಗಳ ಎಲೆಗಳೆಲ್ಲ ಹಳದಿಯಾಗುವುದು, ಈ ರೀತಿಯಾಗಿ ತುಂಬ ವಿಧದ ಒಂದು ರೋಗಗಳು ಅಥವಾ ಸಮಸ್ಯೆಗಳು ಎದುರಾಗ್ತಾ ಇರ್ತದೆ. ಕೆಲವೊಮ್ಮೆ ನನಗೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಳ್ಳಲಾಗದೆ ಗಿಡಗಳು ಸತ್ತಿದ್ದು ಉಂಟು. ಕೆಲವೊಮ್ಮೆ ಗಿಡಗಳಿಗೆ ರೋಗ ಬಂದಿದ್ದು ನಮಗೆ ತಿಳಿಯೋದೇ ಇಲ್ಲ. 2-3 ದಿನಗಳಲ್ಲೇ ಅದು ಸಾಯ್ತದೆ. ಈ ರೀತಿಯಾದಾಗ ನಾವು ಏನು ಮಾಡಲಿಕ್ಕೂ ಕೂಡ ಆಗುವುದಿಲ್ಲ. ಇನ್ನು ಕೆಲವೊಮ್ಮೆ ಈ ಮಲ್ಲಿಗೆ ಗಿಡಗಳಿಗೆ ರೋಗ ಬಂದಾಗ ಅದು ಅದಕ್ಕೆ ರೋಗ ಬಂದಿದೆ ಅಂತ ನಮಗೆ ಮುನ್ಸೂಚನೆಯನ್ನು ಕೂಡ ನೀಡ್ತದೆ. ಈ ಗಿಡಗಳ ಎಲೆಗಳು ಹಳದಿಯಾಗುವುದರ ಮೂಲಕ ಅದಕ್ಕೆ ಏನೋ ಒಂದು ರೋಗ ಬಂದಿದೆ ಅಂತ ಅದು ನಮಗೆ ತೋರಿಸಿಕೊಡ್ತದೆ. ಆಗ ನಾವು ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ. ನಮಗೆ ಸಾಧ್ಯವಾದರೆ ಆ ಗಿಡವನ್ನು ಉಳಿಸಿಕೊಳ್ಬೇಕಾಗ್ತದೆ. ಕೆಲವೊಮ್ಮೆ ಗಿಡಕ್ಕೆ ಹಾಕುವಂತಹ ಗೊಬ್ಬರ ಕಡಿಮೆ ಆದಾಗ ಹಳದಿ ಆಗ್ತದೆ. ಹಾಗೆಯೇ ಬೆಳಗ್ಗೆ ಹನಿ ಬೀಳುವಾಗ ಅಂದರೆ ಮಂಜು ಬೀಳುವಾಗಲೂ ಕೂಡ ಗಿಡಗಳ ಎಲೆಗಳು ಹಳದಿ ಆಗ್ತದೆ. ಅದನ್ನು ಹೊರತುಪಡಿಸಿ ಗಿಡಗಳಿಗೆ ಏನಾದರೂ ರೋಗ ಬಂದಾಗ ಮಾತ್ರ ಗಿಡದ ಎಲೆಗಳು ಹಳದಿ ಆಗ್ತದೆ. ಆದರೆ ಈ ರೋಗ ಬಂದಾಗ ಗಿಡದ ಎಲೆಗಳು ಹಳದಿ ಆಗುವ ಒಂದು ರೀತಿಯೇ ಬೇರೆ ಅಂತ ಹೇಳಬಹುದು. ಅದು ಬೇರೆ ರೀತಿಯೇ ಹಳದಿ ಆಗ್ತದೆ. ಎಲೆಗಳು ತುಂಬಾನೇ ಹಳದಿಯಾಗಿ ನಿಶಕ್ತಿಯಿಂದ ಕೂಡಿರ್ತದೆ. ಅಂದರೆ ಅದಕ್ಕೆ ಜೀವ ಇಲ್ಲದ ಹಾಗೆ ಅದು ಕಾಣಿಸ್ತದೆ. ಹಾಗೆ ಗಿಡವನ್ನು ನಾವು ಸ್ವಲ್ಪ ಮುಟ್ಟಿದಾಗಲೂ ಕೂಡ ಅದರ ಎಲೆಗಳೆಲ್ಲ ಬಿದ್ದು ಹೋಗ್ತದೆ. ಈ ರೀತಿಯಾದಾಗ ಗಿಡಗಳಿಗೆ ಯಾವುದೋ ಒಂದು ಸಮಸ್ಯೆ ಆಗಿದೆ, ಹಾಗೆ ಏನೋ ಒಂದು ರೋಗ ಅದಕ್ಕೆ ಬಂದಿದೆ ಅಂತ ಅರ್ಥ. ಈ ವಿಷಯಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕಮೆಂಟ್ನಲ್ಲಿ ನನಗೆ ಹೆಚ್ಚಾಗಿ ಬಂದಂತಹ ಪ್ರಶ್ನೆ, ಗಿಡದ ಎಲೆಗಳು ಹಳದಿ ಆಗ್ತಾ ಇದೆ, ಒಂದೊಂದೇ ಗೆಲ್ಲುಗಳು ಸಾಯ್ತಾ ಇದೆ ಅಂತ ಹೇಳ್ತಾರೆ. ಹಾಗೆಯೇ ಗಿಡದ ಎಲೆಗಳು ಹಳದಿಯಾಗಲು ಏನು ಕಾರಣ ಅಂತಲೂ ಕೂಡ ತುಂಬ ಜನರು ಕೇಳಿದ್ದಾರೆ. ಆ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಆನ್ಸರನ್ನು ಮಾಡ್ತಾ ಇದ್ದೇನೆ. ನನಗೆ ತಿಳಿದಷ್ಟು ನಾನು ಉತ್ತರಿಸುತ್ತೇನೆ. ಕಳೆದ ಏಪ್ರಿಲ್ನಲ್ಲಿ ನನ್ನ ಕೆಲವೊಂದು ಗಿಡದ ಎಲೆಗಳು ಕೂಡ ಅದೇ ರೀತಿಯಾಗಿ ಹಳದಿಯಾಗಿತ್ತು. ಸ್ವಲ್ಪ ದಿನಗಳಲ್ಲೇ ಅದು ಸತ್ತಿದೆ. ಇದೇ ರೀತಿಯಾಗಿ ಒಂದು ಗಿಡಕ್ಕೆ ಬಂದಾಗ ಏನಾದರೂ ಒಂದು ರೋಗ ಇದ್ದರೆ ಅದರ ಪಕ್ಕದಲ್ಲಿರುವಂತಹ ಕೆಲವೊಂದು ಗಿಡಗಳು ಕೂಡ ಸಾಯ್ತದೆ. ಅದೇ ರೀತಿಯಾಗಿ ನನ್ನ 10 ಗಿಡಗಳು ಕೂಡ ಸತ್ತಿದೆ. ಇಲ್ಲಿ ನೀವು ನೋಡ್ತಾ ಇರುವುದು ಕೂಡ ನನ್ನ ಮಲ್ಲಿಗೆ ಗಿಡಗಳೇ. ಇದು 1 ವರ್ಷದ ಹಿಂದೆ ತೆಗೆದಂತಹ ವಿಡಿಯೋ ಅಂತ ಹೇಳಬಹುದು. ಕಳೆದ ವರ್ಷದ ಮಳೆಗಾಲದಲ್ಲಿ ನನ್ನ ಮಲ್ಲಿಗೆ ಗಿಡಗಳನ್ನು ನಾನು ಮಳೆ ಬೀಳದಂತಹ ಜಾಗದಲ್ಲಿ ಇಟ್ಟಿದ್ದೆ. ನಂತರ ಅದನ್ನು ತಂದು ಈ ಕಡೆ ಅಂದರೆ ಬಿಸಿಲಿಗೆ ಇಡ್ಲಿಕ್ಕೆ ಆಗೇ ಇರಲಿಲ್ಲ. ಆಗ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ತಾಗದೆ ಅದರ ಎಲೆಗಳೆಲ್ಲ ಹಳದಿಯಾಗಿತ್ತು. ಹೆಚ್ಚು ಕಡಿಮೆ 4 ತಿಂಗಳು ಅದು ಬಿಸಿಲು ಬೀಳದಂತಹ ಜಾಗದಲ್ಲೇ ಇತ್ತು. ಹಾಗೆ ನನ್ನ ಕಾಲಿಗೆ ಸ್ವಲ್ಪ ನೋವಿತ್ತು. ಅವರು ಸ್ವಲ್ಪ ರೆಸ್ಟ್ ಮಾಡಬೇಕು, ಭಾರ ಎತ್ತಬಾರ್ದು ಅಂತ ಹೇಳಿದ್ರು. ಹಾಗಾಗಿ ನನಗೆ ಗಿಡದ ಹತ್ತಿರ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಅದನ್ನು ತಂದು ಬಿಸಿಲಿಗೂ ಕೂಡ ಇಡ್ಲಿಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ಅದು ಆ ನೆರಳಿನಲ್ಲೇ ಬೆಳೀತಾ ಇತ್ತು. ನಂತರ ನಾನು ಅದನ್ನು ಬಿಸಿಲಿಗೆ ತಂದು ಇಟ್ಟೆ, ಆದರೂ ಕೂಡ ಅದು ಅಷ್ಟೊಂದು ಸರಿಯಾಗಿರ್ಲಿಲ್ಲ. ಅದರ ನಂತರ ನಾನು ಟಬ್ಗಳನ್ನು ತಂದು ಅದರಲ್ಲಿ ರೀಪಾಟಿಂಗ್ ಮಾಡಿದೆ. ರೀಪಾಟಿಂಗ್ ಮಾಡಿದ ನಂತರ ನನ್ನ ಗಿಡಗಳು ಚೆನ್ನಾಗಿ ಬಂದಿದೆ. ರೀಪಾಟಿಂಗ್ ಮಾಡಿದ 1-2 ತಿಂಗಳಲ್ಲೇ ನನ್ನ ಕೆಲವೊಂದು ಗಿಡಗಳಿಗೆ ಸ್ವಲ್ಪ ಸಮಸ್ಯೆಗಳು ಬಂದಿತ್ತು. ಅದರ ಎಲೆಗಳು ಬೇರೆ ರೀತಿಯೇ ಹಳದಿಯಾಗಿ ಒಂದೊಂದೇ ಗೆಲ್ಲುಗಳು ಸಾಯಲು ಪ್ರಾರಂಭಿಸಿತು. ಹಾಗೆಯೇ ಆ ಗಿಡವನ್ನು ಮುಟ್ಟಿದ ತಕ್ಷಣವೇ ಅದರ ಎಲೆಗಳೆಲ್ಲ ಉದುರಿ ಹೋಗ್ತಾ ಇತ್ತು. ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ಕೂಡ 1 ವರ್ಷ ಹಿಂದಿನ ಒಂದು ವಿಡಿಯೋ ಅಂತ ಹೇಳ್ಬಹುದು. ಅಂದರೆ ಸಾಧಾರಣ ಏಪ್ರಿಲ್ನಲ್ಲಿ ಇರಬಹುದು. ಈ ಗಿಡದ ಎಲೆಯ ಬಣ್ಣ ನೋಡಿ. ಈ ರೀತಿಯಾಗಿ ಹಳದಿ ಆದಾಗ ಮಾತ್ರ ಗಿಡಗಳಿಗೆ ಏನೋ ತೊಂದರೆ ಇದೆ ಅಂತ ಅರ್ಥ. ಹಾಗೆ ಮುಟ್ಟಿದ ತಕ್ಷಣ ಇದು ಉದುರಿ ಹೋಗ್ತಾ ಇದೆ. ಹಾಗೆ ನೋಡಿ, ಜೀವ ಇಲ್ಲದ ತರ ಇದೆ. ಈ ರೀತಿಯಾದಾಗ ಗಿಡಗಳಿಗೆ ಸಮಸ್ಯೆ ಇದೆ ಅಂತ. ಹಾಗೆ ಒಂದೊಂದೇ ಗೆಲ್ಲುಗಳು ಸತ್ತು ಹೋಗ್ತಾ ಇತ್ತು. ಇದಕ್ಕೆ ಕಾರಣ ನೋಡಿ ಏನಾಗಿತ್ತು ಅಂತ. ಈ ರೀತಿಯ ಒಂದು ಫಂಗಸ್ ರೀತಿಯಲ್ಲಿ ಗಿಡದ ಕೆಳಭಾಗದಲ್ಲಿತ್ತು. ಗಿಡದ ಎಲೆಗಳೆಲ್ಲ ಹಳದಿಯಾಗಿ ಒಂದೊಂದೇ ಗೆಲ್ಲುಗಳು ಸಾಯಲು ಇದು ಒಂದು ಮುಖ್ಯವಾದ ಕಾರಣ ಅಂತ ಹೇಳಬಹುದು. ಈ ರೀತಿಯ ರೋಗ ಬಂದಾಗ ಆ ಗಿಡವನ್ನು ಉಳಿಸಿಕೊಳ್ಳುವುದು ತುಂಬಾನೇ ಕಷ್ಟ ಅಂತ ಹೇಳಬಹುದು. ಹಾಗೆ ಇದು ಒಂದರಿಂದ ಒಂದಕ್ಕೆ ಸ್ಪ್ರೆಡ್ ಆಗುವಂತಹ ರೋಗ ಅಂತ ಹೇಳಬಹುದು. ಒಂದು ಗಿಡಕ್ಕೆ ಬಂದರೆ ಸಾಧಾರಣ 5-6 ಗಿಡಗಳು ಒಮ್ಮೆಲೆ ಸಾಯ್ತದೆ. ಹಾಗೆ ಇದರ ಎಲೆ ನೋಡಿ, ಯಾವುದೇ ಗಿಡಕ್ಕೆ ರೋಗ ಬಂದಾಗ ಎಲೆಗಳು ಈ ರೀತಿಯ ಹಳದಿಯಾಗಿರ್ತದೆ. ಸ್ವಲ್ಪ ಬಾಡಿದ ಹಾಗೆ ಇರ್ತದೆ ನೋಡಿ.
ನನ್ನ ಹಳೆಯ ವಿಡಿಯೋದ ಸ್ಕ್ರೀನ್ ರೆಕಾರ್ಡ್ ಅನ್ನು ಮಾಡಿ ಇಲ್ಲಿ ತೋರಿಸ್ತಾ ಇದ್ದೇನೆ. ಆ ವಿಡಿಯೋನು ಕೂಡ ನೀವು ಮತ್ತೊಮ್ಮೆ ನೋಡಬಹುದು. ಇದನ್ನು ನಾವು ಉಳಿಸಿಕೊಳ್ಳಲು ಸ್ವಲ್ಪ ಪ್ರಯತ್ನವನ್ನ ಮಾಡಬಹುದು. ಫರ್ಟಿಲೈಸರ್ ಶಾಪ್ನಲ್ಲಿ ಇದಕ್ಕಾಗಿ ಏನಾದರೂ ಮೆಡಿಸಿನ್ ಸಿಗ್ತದೆ, ಅದನ್ನು ತಂದು ಹಾಕಬಹುದು. ನಿಮಗೆ ಅದಕ್ಕೆ ತುಂಬಾನೇ ಖರ್ಚಾಗ್ತದೆ. ಹಾಗಾಗಿ ನನ್ನ ಒಂದು ಒಪಿನಿಯನ್ ಪ್ರಕಾರ, ಅಂದ್ರೆ ನಾನು ಕೂಡ ಅದಕ್ಕೆ ಮೆಡಿಸಿನ್ ಅನ್ನ ಸ್ಪ್ರೇ ಮಾಡಿದ್ದೆ, ಆದ್ರೂ ಕೂಡ ಗಿಡ ಉಳಿಯಲಿಲ್ಲ. ಹಾಗಾಗಿ ನಾನು ಏನು ಹೇಳುವುದಂದ್ರೆ, ಈ ರೀತಿ ಆದಾಗ ಗಿಡವನ್ನ ತೆಗೆದು ಹೊಸ ಗಿಡವನ್ನ ಹಾಕಿ. ಇದನ್ನು ಬದುಕಿಸುವುದು ತುಂಬಾ ಕಷ್ಟ. ಬದುಕಿದರೂ ಕೂಡ ಅದರಲ್ಲಿ ಹೂವು ಆಗಲು ಇನ್ನು 7 ರಿಂದ 8 ತಿಂಗಳಾದ್ರೂ ಬೇಕಾಗ್ತದೆ. ಇದೇ ರೀತಿಯ ರೋಗ ಬೇರೆ ಗಿಡಗಳಿಗೆ ಬರಬಾರದು ಅಂತ ಫರ್ಟಿಲೈಸರ್ ಶಾಪ್ನಲ್ಲಿ ಕೆಲವೊಂದು ಮೆಡಿಸಿನ್ಗಳಿವೆ. ಅದನ್ನ ತಂದು ನೀವು ಬೇರೆಲ್ಲ ಗಿಡಗಳಿಗೆ ಹಾಕಬೇಕಾಗ್ತದೆ. ಆಗ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗುವುದು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳಬಹುದು. ಅದನ್ನ ವಾರಕ್ಕೊಮ್ಮೆ ಗಿಡಗಳಿಗೆ ಹಾಕಿ ಅಂತ ಹೇಳಿದ್ರು. ನಾನು ಅದನ್ನ ಸ್ಪ್ರೇ ಮಾಡಿದ್ರೂ ಕೂಡ ಅದರ ನಂತರ 3 ರಿಂದ 4 ಗಿಡ ಹಾಳಾಗಿತ್ತು. ಹಾಗೆ ಅದರ ನಂತರ ಬೇರೆ ಯಾವುದೇ ಗಿಡಕ್ಕೆ ಈ ರೀತಿಯ ರೋಗ ಬಂದಿರಲಿಲ್ಲ. ನಾನು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಿರುವುದರಿಂದ ಬೇರೆ ಗಿಡಗಳಿಗೆ ಬಂದಿರದೇ ಇರಬಹುದು ಅಂತ ಅನ್ಕೊಳ್ತೇನೆ. ಹಾಗೆ ಈ ಗಿಡವನ್ನ ಉಳಿಸಿಕೊಳ್ಳುವುದು ಸ್ವಲ್ಪ ಕಷ್ಟನೇ. ಹಾಗಾಗಿ ನೀವು ಹೊಸ ಗಿಡವನ್ನ ತಂದು ನಡಿ. ಒಂದು 100 ರಿಂದ 150 ರೂಪಾಯಿಯಲ್ಲಿ ನಿಮಗೆ ಹೊಸ ಗಿಡ ಸಿಗ್ತದೆ. ನೀವು ಇದೇ ಗಿಡವನ್ನ ಉಳಿಸಿಕೊಳ್ಬೇಕು, ಏನಾದ್ರೂ ಪ್ರಯತ್ನವನ್ನ ಮಾಡ್ತೇನೆ ಅಂತ ಇದ್ದಲ್ಲಿ ಗಿಡವನ್ನ ಸ್ವಲ್ಪ ಟ್ರಿಮ್ ಮಾಡಿ ಮತ್ತೆ ನಡಬೇಕು. ನಾನು ಇಲ್ಲಿ ಹೊಸದಾಗಿ ಪುನಃ ನಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಬೇವಿನ ಹಿಂಡಿಯನ್ನು ಹಾಕಿ ನಟ್ಟಿದ್ದೆ. ಬೇರಿನಲ್ಲಿ ಸ್ವಲ್ಪ ಈ ಫಂಗಸ್ ರೀತಿ ಬಂದಿತ್ತಲ್ಲ, ಬೇವಿನ ಹಿಂಡಿ ಹಾಕಿದ್ರೆ ಸರಿ ಆಗಬಹುದು ಅಂತ ಆ ರೀತಿಯಾಗಿ ಮಾಡಿ ಹೊಸ ಮಣ್ಣನ್ನು ಹಾಕಿ ನಟ್ಟಿದ್ದೆ. ಆದರೂ ಕೂಡ ಈ ಗಿಡ ಸರಿ ಆಗಿರಲಿಲ್ಲ. ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಅದರ ಬದಲಿಗೆ ನೀವು ಹೊಸ ಗಿಡವನ್ನು ಹಾಕಿದ್ರೆ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ನಾನು ಕಟ್ಟಿಂಗ್ ಮಾಡ್ತಾ ಇದ್ದೇನೆ. ನಿಮಗೆ ಸ್ವಲ್ಪ ಸರಿ ಮಾಡಬಹುದು, ನಿಮ್ಮಿಂದ ಸ್ವಲ್ಪ ಪ್ರಯತ್ನ ಮಾಡ್ತೇನೆ ಅಂತ ಇದ್ದಲ್ಲಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡಿ ಮತ್ತೊಮ್ಮೆ ಈ ಗಿಡವನ್ನ ನಡಿ. ಸ್ವಲ್ಪ ದಿನದಲ್ಲಿ ಚಿಗುರು ಬಂದ್ರೆ ಅದು ಸರಿ ಆಗ್ತದೆ ಅಂತ. 1 ತಿಂಗಳಾದ್ರೂ ಅದರಲ್ಲಿ ಚಿಗುರು ಬಂದಿಲ್ಲ ಅಂದ್ರೆ ನೀವು ಹೊಸ ಗಿಡವನ್ನ ನಡಬಹುದು. ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆಗಿರುವುದರಿಂದ, ಅಂದ್ರೆ ಬೇರಿನ ಹತ್ತಿರ ತೇವಾಂಶ ಜಾಸ್ತಿ ಆಗಿರುವುದರಿಂದ ಆ ರೀತಿಯ ಫಂಗಸ್ ಬರ್ತದೆ ಅಂತ ಫರ್ಟಿಲೈಸರ್ ಶಾಪ್ನಲ್ಲಿ ಹೇಳಿದ್ರು. ಗಿಡಕ್ಕೆ ಹಾಕುವಂತಹ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ರು. ನಾನು ಗಿಡಗಳನ್ನ ರೀಪಾಟಿಂಗ್ ಮಾಡಿದ್ದೆ. ರೀಪಾಟಿಂಗ್ ಮಾಡಿದ ಮೇಲೆ ಮಣ್ಣು ಸ್ವಲ್ಪ ಮೆದು ಆಗಿರ್ತದೆ, ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರ್ತದೆ. ಆಗ ನಾನು 2 ಹೊತ್ತು ಕೂಡ ನೀರನ್ನ ಹಾಕ್ತಾ ಇದ್ದೆ. ಅದು ಸ್ವಲ್ಪ ಜಾಸ್ತಿ ಆಗಿರಬಹುದು ಅಂತ ಅನ್ಕೊಳ್ತೇನೆ. ಆದರೆ ನನ್ನ ಬೇರೆಲ್ಲ ಗಿಡಗಳಿಗೆ ಆ ರೀತಿಯಾಗಿ ಬಂದಿರಲಿಲ್ಲ. ಒಂದು 10 ಗಿಡಗಳು ಮಾತ್ರ ಆ ರೀತಿಯಾಗಿ ಹೋಗಿತ್ತು. ಗಿಡದ ಎಲೆಗಳು ಹಳದಿಯಾಗಿ ಒಂದೊಂದೇ ಗೆಲ್ಲು ಸಾಯಲು ಇನ್ನೊಂದು ಕಾರಣ ಏನಂದ್ರೆ, ಅದಕ್ಕೆ ಹಾಕಿದಂತಹ ಮೆಡಿಸಿನ್ನ ಪವರ್ ಜಾಸ್ತಿ ಆಗಿರ್ತದೆ. ಅಂದ್ರೆ ನಾವು ಯಾವುದಾದ್ರೂ ಮೆಡಿಸಿನ್ ಅನ್ನ ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ಹಾಕಬೇಕು. 1 ಲೀಟರ್ ನೀರಿಗೆ 2 ml ನಷ್ಟು ಮಾತ್ರ ಹಾಕಿ ಸ್ಪ್ರೇ ಮಾಡಲಿಕ್ಕೆ ಹೇಳ್ತಾರೆ. ಒಂದು ವೇಳೆ ನೀವು 1 ಲೀಟರ್ ನೀರಿಗೆ 5 ml ನಷ್ಟು ಆ ಮೆಡಿಸಿನ್ ಅನ್ನ ಹಾಕಿ ಸ್ಪ್ರೇ ಮಾಡಿದಾಗ ಗಿಡದ ಒಂದೊಂದೇ ಗೆಲ್ಲುಗಳು ಸಾಯಲು ಪ್ರಾರಂಭವಾಗ್ತದೆ. ಹಾಗೆ ಗಿಡಗಳು ಸುಟ್ಟ ರೀತಿ ಆಗ್ತದೆ. ಅದೇ ರೀತಿಯಲ್ಲಿ ಗಿಡಗಳ ಬುಡಕ್ಕೆ ಹಾಕುವಂತಹ ಗೊಬ್ಬರ ಅಥವಾ ಫರ್ಟಿಲೈಸರ್ ಜಾಸ್ತಿ ಆದರೂ ಕೂಡ ಗಿಡಗಳ ಒಂದೊಂದೇ ಗೆಲ್ಲುಗಳು ಸಾಯಲು ಪ್ರಾರಂಭವಾಗ್ತದೆ. ನಾವು ಮಲ್ಲಿಗೆ ಗಿಡಗಳಿಗೆ ಜೈವಿಕ ಗೊಬ್ಬರ, ಕಂಪೋಸ್ಟ್ ಗೊಬ್ಬರಗಳನ್ನು ಹಾಕುವುದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ. ಆದರೆ ಕೆಮಿಕಲ್ ಫರ್ಟಿಲೈಸರ್ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವಾಗ ಅದರದೇ ಆದ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ. ಅದರ ಪ್ರಮಾಣ ಸ್ವಲ್ಪ ಜಾಸ್ತಿ ಆದರೂ ಕೂಡ ಗಿಡಗಳ ಎಲೆಗಳ ಬಣ್ಣ ಬದಲಾಗಿ, ಅಂದರೆ ಹಳದಿ ಬಣ್ಣಕ್ಕೆ ಬಂದು ಒಂದೊಂದೇ ಗೆಲ್ಲುಗಳು ಸಾಯಲು ಪ್ರಾರಂಭವಾಗ್ತದೆ. ಹಾಗಾಗಿ ನಾವು ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನು ಈ ಮಲ್ಲಿಗೆ ಕೃಷಿಯಲ್ಲಿ ಬಳಸಬಾರದು. ಹಾಗೆಯೇ ದನದ ಸಗಣಿ ಗೊಬ್ಬರವನ್ನ ಸರಿಯಾಗಿ ಒಣಗಿಸಿ ನಂತರ ಅದನ್ನು ನಾವು ಗಿಡಗಳಿಗೆ ಹಾಕಬೇಕು. ಹಸಿಯಾದ ಸಗಣಿಯನ್ನ ಗಿಡಗಳಿಗೆ ಹಾಕಿದಾಗ ಗಿಡದ ಎಲೆಗಳೆಲ್ಲ ಒಣಗಿ ಹೋದ ರೀತಿ ಆಗ್ತದೆ. ಹಾಗೆಯೇ ಗಿಡಗಳಿಗೆ ಗೋಮೂತ್ರವನ್ನ ಹಾಕುವುದಾದರೆ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನ ಮಿಕ್ಸ್ ಮಾಡಿಯೇ ನಂತರ ಗಿಡಗಳಿಗೆ ಹಾಕಬೇಕು. ನಾವು ಡೈರೆಕ್ಟ್ ಆಗಿ ಅದನ್ನ ಹಾಕಿದಾಗ ಗಿಡಗಳು ಸುಟ್ಟು ಹೋಗ್ತದೆ. ನಾವು 1 ಲೀಟರ್ ನೀರಿಗೆ 3 ರಿಂದ 4 ಲೀಟರ್ನಷ್ಟು ನೀರನ್ನ ಹಾಕಿಯೇ ಗಿಡಗಳಿಗೆ ಹಾಕಬೇಕು. ಅದನ್ನ ಜಾಗ್ರತೆಯಿಂದ ಗಿಡಗಳಿಗೆ ಹಾಕಬೇಕಾಗ್ತದೆ. ನಾವು ಮಲ್ಲಿಗೆ ಗಿಡವನ್ನ ನೆಡುವಾಗ ಮಣ್ಣಿನ ಜೊತೆಗೆ ಮರಳು ಹಾಗೆ ಗೊಬ್ಬರಗಳನ್ನ ಹಾಕಿ ಮಿಕ್ಸ್ ಮಾಡಿ ನಂತರ ಆ ಮಣ್ಣಿನಲ್ಲಿ ಮಲ್ಲಿಗೆ ಗಿಡವನ್ನ ನಡ್ತೇವೆ. ನಾವು ಗಿಡವನ್ನು ನಟ್ಟಂತಹ ಮಣ್ಣು ಸರಿಯಾಗಿ ಇಲ್ಲದೇ ಇದ್ದಲ್ಲಿ ಪ್ರಾರಂಭದಲ್ಲಿ ಗಿಡಗಳು ಚೆನ್ನಾಗಿ ಬೆಳೆದರೂ ಕೂಡ ಕ್ರಮೇಣವಾಗಿ ಗಿಡಗಳು ಹಾಳಾಗಲು ಪ್ರಾರಂಭವಾಗ್ತದೆ. ಗಿಡಗಳನ್ನು ನಟ್ಟಂತಹ ಮಣ್ಣು ಸ್ವಲ್ಪ ಅಂಟು ಅಂಟಾಗಿದ್ದಲ್ಲಿ ಬೇರಿನ ಹತ್ತಿರ ಸ್ವಲ್ಪ ನೀರು ನಿಲ್ತದೆ. ಕ್ರಮೇಣವಾಗಿ ಬೇರು ಕೊಳೆಯಲು ಪ್ರಾರಂಭವಾಗ್ತದೆ, ಗಿಡಗಳು ಹಾಳಾಗಲು ಪ್ರಾರಂಭವಾಗ್ತದೆ. ಗಿಡಗಳ ಎಲೆಗಳೆಲ್ಲ ಹಳದಿಯಾಗಿ ಒಂದೊಂದೇ ಗೆಲ್ಲುಗಳು ಸಾಯಲು ಪ್ರಾರಂಭವಾಗ್ತದೆ. ಮಲ್ಲಿಗೆ ಗಿಡಗಳಿಗೆ ನಾವು ಆಗಾಗ ಗೊಬ್ಬರಗಳನ್ನು ಹಾಕ್ತಾ ಇರಬೇಕು. ನಾವು ಗೊಬ್ಬರವನ್ನು ಹಾಕದೆ ತುಂಬಾ ಸಮಯ ಆದಾಗ ಗಿಡಗಳ ಎಲೆಗಳೆಲ್ಲ ಹಳದಿಯಾಗಿ ಒಂದೊಂದೇ ಗೆಲ್ಲುಗಳು ಸಾಯಲು ಪ್ರಾರಂಭವಾಗ್ತದೆ.
ಮಲ್ಲಿಗೆ ಗಿಡಗಳಿಗೆ ನೀರು ಹೆಚ್ಚಾಗಲು ಬಾರದು, ಕಡಿಮೆ ಆಗಲು ಬಾರದು. ಹಾಗಿರುವಾಗ ನಾವು ಅತಿ ಹೆಚ್ಚು ನೀರು ಹಾಕಿದರೂ ಕೂಡ ಗಿಡದ ಎಲೆಗಳೆಲ್ಲ ಹಳದಿಯಾಗಿ ಒಂದೊಂದೇ ಗೆಲ್ಲುಗಳು ಒಣಗಿ ಹೋಗ್ತದೆ. ಹಾಗೆಯೇ ನೀರು ಕಡಿಮೆ ಆದರೂ ಕೂಡ ಗಿಡಗಳು ಒಣಗಿ ಹೋಗ್ತದೆ. ಹಾಗಾಗಿ ನಾವು ಮಲ್ಲಿಗೆ ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲೇ ನೀರನ್ನು ಹಾಕಬೇಕು. ಇವೆಲ್ಲ ಕಾರಣಗಳಿಂದಲೂ ಕೂಡ ಗಿಡದ ಗೆಲ್ಲುಗಳು ಸಾಯಲು ಪ್ರಾರಂಭವಾಗ್ತದೆ. ಇದಿಷ್ಟು ನನಗೆ ತಿಳಿದಿರುವಂತಹ ಒಂದು ಕಾರಣಗಳು ಅಂತ ಹೇಳಬಹುದು. ನನಗೆ ತಿಳಿಯದೇ ಇರುವಂತಹ ಇನ್ನೂ ಹಲವಾರು ಕಾರಣಗಳಿರ್ತದೆ. ದಿನದಿಂದ ದಿನಕ್ಕೆ ಹೊಸ ಹೊಸ ರೋಗಗಳು ಕೂಡ ಬರ್ತಾ ಇರ್ತದೆ. ಮಲ್ಲಿಗೆ ಗಿಡದ ಒಂದೊಂದೇ ಗೆಲ್ಲುಗಳು ಸಾಯ್ತಾ ಇದೆ, ಮುಂದೆ ಏನು ಮಾಡಬೇಕು ಅಂತಲೂ ಕೂಡ ನೀವು ಕೇಳಿದ್ರೆ, ಕೆಲವೊಮ್ಮೆ ಆ ರೀತಿಯಾದ ಗಿಡಗಳನ್ನು ಬದುಕಿಸುವುದು ತುಂಬ ಕಷ್ಟ ಅಂತ ಹೇಳಬಹುದು. ನಾವು ಬದುಕಿಸುವ ಪ್ರಯತ್ನವನ್ನ ಮಾಡಬೇಕು ಅಷ್ಟೇ. ನೀವು ನಿಮ್ಮ ಗಿಡಗಳ ಫೋಟೋ ಅಥವಾ ವಿಡಿಯೋವನ್ನು ಫರ್ಟಿಲೈಸರ್ ಶಾಪ್ಗೆ ಹೋಗಿ ತೋರಿಸಿದಾಗ ಅವರು ಅದಕ್ಕೆ ಬೇಕಾಗಿರುವಂತಹ ಮೆಡಿಸಿನ್ ಅನ್ನು ಕೊಡ್ತಾರೆ. ನೀವು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಮೆಡಿಸಿನ್ ಅನ್ನು ಹಾಕಿದಾಗ ಗಿಡಗಳು ಸರಿಯಾಗಲೂಬಹುದು. ಹಾಗೆಯೇ ಆ ಗಿಡಗಳನ್ನು ರೀಪಾಟಿಂಗ್ ಮಾಡುವ ಮೂಲಕವೂ ಅದನ್ನು ಉಳಿಸುವ ಒಂದು ಪ್ರಯತ್ನವನ್ನ ಮಾಡಬಹುದು. ಅಂದರೆ ನಾವು ಹೊಸದಾದ ಮಣ್ಣನ್ನು ಹಾಕಿ ಅದನ್ನು ರೀಪಾಟಿಂಗ್ ಮಾಡಬೇಕಾಗ್ತದೆ. ರೀಪಾಟಿಂಗ್ ಮಾಡುವ ವೇಳೆ ಒಣಗಿದಂತಹ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಬೇಕು. ಹಾಗೆ ಗಿಡವನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿ, ಅಂದರೆ ಮೇಲಿನ ಭಾಗವನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಭಾಗವನ್ನು ಮಾತ್ರ ಇಟ್ಟು ಅದನ್ನು ರೀಪಾಟಿಂಗ್ ಮಾಡಬೇಕು. ಹಾಗೆ ಅದಕ್ಕೆ ಸ್ವಲ್ಪ ಬೇವಿನ ಹಿಂಡಿಯನ್ನು ಕೂಡ ಹಾಕಬೇಕು. ಹಾಗೆ ನೀವು ತಂದ ಮೆಡಿಸಿನ್ ಅನ್ನು ಕೂಡ ಸ್ಪ್ರೇ ಮಾಡಿದಾಗ ಗಿಡಗಳು ಸರಿಯಾಗುವ ಚಾನ್ಸಸ್ ಇರ್ತದೆ. ನೀವು ಗಿಡಗಳನ್ನು ಬೆಳೆಸಲು ಉಪಯೋಗಿಸಿದಂತಹ ಮಣ್ಣು ಅಂಟು ಅಂಟಾಗಿದ್ದಲ್ಲಿ ಅಥವಾ ಗಟ್ಟಿಯಾಗಿದ್ದಲ್ಲಿ, ಕಲ್ಲುಗಳಿಂದಲೇ ತುಂಬಿದ್ದಲ್ಲಿ ನೀವು ಆ ಮಣ್ಣನ್ನು ಬದಲಾಯಿಸಿದಾಗ ಗಿಡಗಳು ಚೆನ್ನಾಗಿ ಬೆಳೀತದೆ. ನಾನು ಇಲ್ಲಿ ಕೊನೆಯಲ್ಲಿ ಹಾಕಿದಂತಹ ಕೆಲವೊಂದು ಮಲ್ಲಿಗೆ ಗಿಡದ ಫೋಟೋಗಳು ನನ್ನ ಸಬ್ಸ್ಕ್ರೈಬರ್ಸ್ ಕಳಿಸಿದಂತಹ ಫೋಟೋಗಳು. ಅಂದರೆ ಅವರು ಅವರ ಗಿಡಗಳಿಗೆ ರೋಗ ಬಂದಿದೆ ಅಂತ ಅವರು ನನಗೆ ತೋರಿಸಲು ಕಳಿಸಿದಂತಹ ಫೋಟೋಗಳು. ನಾನು ಅದನ್ನು ಇಲ್ಲಿ ಹಾಕಿದ್ದೇನೆ. ಅವರು ಕೂಡ ಈ ವಿಡಿಯೋವನ್ನು ನೋಡ್ತಾ ಇರಬಹುದು. ಅವರು ಕಳಿಸಿದಂತಹ ಫೋಟೋವನ್ನು ನಾನು ಇಲ್ಲಿ ಹಾಕಿದ್ದೇನೆ ಅಂತ ಅವರಿಗೆ ಖುಷಿ ಆಗಬಹುದು ಅಥವಾ ಬೇಸರನೂ ಕೂಡ ಆಗಬಹುದು. ಬೇಸರ ಆಗಿದ್ದಲ್ಲಿ ಕ್ಷಮೆ ಇರಲಿ. ನನಗೆ ಈ ವಿಡಿಯೋದಲ್ಲಿ ತೋರಿಸಲು ಕೆಲವೊಂದು ಫೋಟೋಗಳ ಅವಶ್ಯಕತೆ ಇತ್ತು. ಹಾಗಾಗಿ ನೀವು ಕಳಿಸಿದಂತಹ ನಿಮ್ಮ ಮಲ್ಲಿಗೆ ಗಿಡಗಳ ಫೋಟೋವನ್ನು ಇಲ್ಲಿ ಹಾಕಿದ್ದೇನೆ. ಒಂದು ವೇಳೆ ನಿಮ್ಮ ಗಿಡದ ಹೆಚ್ಚಿನ ಗೆಲ್ಲುಗಳೆಲ್ಲ ಸತ್ತು ಹೋಗಿದ್ದು ಸ್ವಲ್ಪವೇ ಭಾಗ ಉಳಿದಿದ್ದಲ್ಲಿ, ಅದು ಕೂಡ ಸಾಯಲು ಪ್ರಾರಂಭವಾಗಿದ್ದಲ್ಲಿ ನೀವು ಆ ಗಿಡವನ್ನು ತೆಗೆದು ಹೊಸ ಗಿಡವನ್ನು ನೆಡುವುದೇ ಒಳ್ಳೆಯದು. ಮೆಡಿಸಿನ್ಗಳನ್ನು ಹಾಕಿ ಆ ಗಿಡವನ್ನು ಸರಿ ಮಾಡುವಾಗ ಸಾಧಾರಣ 6 ತಿಂಗಳಾದ್ರೂ ಬೇಕಾಗ್ತದೆ. ನಂತರ ಹೂವು ಕೂಡ ಹೆಚ್ಚು ಏನೂ ಆಗುವುದಿಲ್ಲ, ಸ್ವಲ್ಪ ಕಡಿಮೆನೇ ಹೂವು ಆಗ್ತದೆ. ನೀವು ಆ ಗಿಡದ ಜಾಗದಲ್ಲಿ ಹೊಸ ಗಿಡವನ್ನು ನಟ್ಟಾಗ 6 ತಿಂಗಳಲ್ಲಿ ನಿಮಗೆ ಒಳ್ಳೆಯ ಹೂವು ಆಗಲು ಪ್ರಾರಂಭವಾಗ್ತದೆ. ಗಿಡಗಳಿಗೆ ಒಮ್ಮೆ ರೋಗ ಬಂದರೆ ಅದು ಮುಂದೆ ವೀಕ್ ಆಗಿಯೇ ಇರ್ತದೆ, ಅದರಲ್ಲಿ ಹೆಚ್ಚಿಗೆ ಹೂವು ಆಗುವುದಿಲ್ಲ. ಹಾಗಾಗಿ ನೀವು ಅದರ ಜಾಗದಲ್ಲಿ ಹೊಸ ಗಿಡಗಳನ್ನು ನೆಡುವುದೇ ಒಳ್ಳೆಯದು. ಗಿಡಗಳ ಗೆಲ್ಲುಗಳು ಒಣಗಲು ಪ್ರಾರಂಭವಾಗಿದೆಯಷ್ಟೇ, ಅಂದರೆ ಅದರ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ರೆ ನೀವು ಅದನ್ನು ಬದುಕಿಸುವ ಪ್ರಯತ್ನವನ್ನ ಮಾಡಬಹುದು. ಅಂತಹ ಗಿಡಗಳು ಮುಂದೆ ಸರಿ ಆಗ್ತದೆ, ಒಳ್ಳೆಯ ಹೂಗಳನ್ನು ಕೂಡ ನೀಡ್ತದೆ. ಒಂದು ವೇಳೆ ತುಂಬ ಗೆಲ್ಲುಗಳೆಲ್ಲ ಈಗಾಗಲೇ ಸತ್ತು ಹೋಗಿದೆ, ಹಾಗೆಯೇ ಗಿಡವು ಕೂಡ ಸಾಯುವ ಹಂತದಲ್ಲಿದೆ ಅಂತ ಇದ್ದಾಗ ನೀವು ಬೇರೆ ಗಿಡವನ್ನು ನೆಡುವುದೇ ಒಳ್ಳೆಯದು. ಇಂದಿನ ವಿಡಿಯೋದಲ್ಲಿ ನನಗೆ ತಿಳಿದಿರುವಂತಹ ಕೆಲವೊಂದು ಮಾಹಿತಿಯನ್ನ ನಿಮಗೆ ತಿಳಿಸಿದ್ದೇನೆ. ನನಗೆ ಕಮೆಂಟ್ನಲ್ಲಿ ಹೆಚ್ಚಿನವರು ಇದೇ ಕ್ವಶನ್ ಅನ್ನ ಕೇಳ್ತಾ ಇದ್ರು, ಹಾಗಾಗಿ ಅದರ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿ ನಿಮಗೆ ತಿಳಿಸಿದ್ದೇನೆ. ಮಲ್ಲಿಗೆ ಕೃಷಿ ಮಾಡುವ ಹೆಚ್ಚಿನವರಿಗೆ ಈ ಸಮಸ್ಯೆ ಬಂದೇ ಬಂದಿರ್ತದೆ. ಇಂತಹ ಸಮಸ್ಯೆಗಳಿಗೆ ನಾವು ಬೇಸರ ಪಡದೆ, ಭಯ ಪಡದೆ ಮುಂದಿನ ಹೆಜ್ಜೆಯನ್ನ ಇಡಬೇಕು. ಅಂದರೆ ನಾವು ಆ ಗಿಡವನ್ನು ತೆಗೆದು ಹೊಸ ಗಿಡವನ್ನ ನೆಡುವುದರ ಮೂಲಕ ನಾವು ನಮ್ಮ ಮುಂದಿನ ಒಂದು ಹೆಜ್ಜೆಯನ್ನ ಇಡಬೇಕು ಅನ್ನುವುದು ನನ್ನ ಒಂದು ಅಭಿಪ್ರಾಯ. ಗಿಡ ಸಾಯೋದನ್ನು ನೋಡುವುದಕ್ಕಿಂತ ಈಗಲೇ ಅದನ್ನು ತೆಗೆದು ಹೊಸ ಗಿಡವನ್ನು ನಟ್ಟು ಅದರಲ್ಲಿ ಬರುವಂತಹ ಚಿಗುರುಗಳು, ಹೂಗಳನ್ನು ನೋಡಿ ಖುಷಿ ಪಡುವುದೇ ಒಳ್ಳೆಯದು. ನೀವು ನಟ್ಟು ಬೆಳೆಸಿ ಪೋಷಿಸಿದಂಥ ಒಂದು ದೊಡ್ಡದಾದ ಮಲ್ಲಿಗೆ ಗಿಡ ಸಾಯುವಾಗ ಎಷ್ಟು ಬೇಸರ ಆಗ್ತದೆ ಅಂತ ನನಗೆ ಗೊತ್ತಾಗ್ತದೆ. ನನಗೂ ಕೂಡ ಅದು ಅನುಭವಕ್ಕೆ ಬಂದಿದೆ. ಆದರೆ ಏನು ಮಾಡಲಿಕ್ಕೆ ಇಲ್ಲ, ನಾವು ಅದನ್ನು ರೀಪ್ಲೇಸ್ ಮಾಡಲೇಬೇಕು. ಅಂದರೆ ಆ ಗಿಡವನ್ನು ತೆಗೆದು ಹೊಸ ಗಿಡವನ್ನು ನೆಡಲೇಬೇಕಾಗ್ತದೆ. ಹೀಗೆ ಮಾಡುವುದರಿಂದ ನಮ್ಮ ಬೇಸರ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳಬಹುದು. ಯಾಕಂದರೆ ನಾವು ಪಾಟ್ನಲ್ಲಿ ಗಿಡಗಳು ಒಣಗಿ ಅದು ಹಾಳಾಗುವುದನ್ನು ನೋಡುವುದಕ್ಕಿಂತ ಹೊಸ ಗಿಡಗಳನ್ನು ನಟ್ಟಾಗ ಬೇಸರ ತುಂಬಾನೇ ಕಡಿಮೆ ಆಗ್ತದೆ. ಹಾಗೆ ನಿಮಗೆ ಮಲ್ಲಿಗೆ ಗಿಡವನ್ನೇ ನಡಲಿಕ್ಕೆ ಆಗದೆ ಇದ್ರೆ ಬೇರೆ ಯಾವುದಾದ್ರೂ ಗಿಡವನ್ನು ನಡಿ. ಒಣಗಿ ಸಾಯುವಂತಹ ಮಲ್ಲಿಗೆ ಗಿಡಗಳನ್ನು ಪಾಟ್ನಲ್ಲೇ ಇರಿಸುವುದಕ್ಕಿಂತ ಬೇರೆ ಯಾವುದಾದ್ರೂ ಒಂದು ಗಿಡವನ್ನು ನಟ್ಟಾಗ ಅಲ್ಲಿ ಹಚ್ಚ ಹಸಿರಾಗಿ ಕಂಡಾಗ ನಿಮಗೆ ಮನಸ್ಸಿಗೆ ಖುಷಿ ಆಗ್ತದೆ, ಬೇಸರ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳ್ತೇನೆ. ಇದು ನನ್ನ ಒಂದು ಅಭಿಪ್ರಾಯ. ಹೀಗೆ ಮಾಡುವುದರಿಂದ ಎಲ್ಲರಿಗೂ ಕೂಡ ಖುಷಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಜನರಿಗಾದ್ರೂ ಈ ರೀತಿ ಮಾಡಿದಾಗ ಖುಷಿ ಆಗಬಹುದು, ಬೇಸರ ಕಡಿಮೆ ಆಗಬಹುದು ಅಂತ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೇನೆ.
ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿಯಾಗಿ ಗೆಲ್ಲುಗಳು ಸಾಯಲು ಏನು ಕಾರಣ, ಹಾಗೆ ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನನಗೆ ತಿಳಿದಷ್ಟು ಮಾಹಿತಿಯನ್ನ ನೀಡಿದ್ದೇನೆ. ಇದರಿಂದ ಸ್ವಲ್ಪ ಜನರಿಗಾದರೂ ಉಪಯೋಗ ಆಗ್ತದೆ ಅಂತ ಅನ್ಕೊಳ್ತೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.